ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕಾಡು ಮಾವಿನ ಹಣ್ಣಿನ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಗೊಜ್ಜು ಮತ್ತು ಸಾಂಬಾರು, ಬೇಳೆ ಹಾಕಿ ಸಾಂಬಾರು ಸಹ ಮಾಡ್ತೀವಿ. ಇವತ್ತು ನಾನು ಗೊಜ್ಜು ಮಾಡ್ತಾಯಿದ್ದೀನಿ. ಇದು ನಾವು 5-6ನೇ ಸಲ ನಾವು ಈ ಥರ ಗೊಜ್ಜು ಮಾಡ್ಕೊಂಡು ತಿಂತಿರೋದು. ನಾನು ವೀಡಿಯೋ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋ ಮಾಡಿಕೊಂಡು ಗೊಜ್ಜು ಮಾಡೋಣ ಅಂದ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಮಾವಿನ ಹಣ್ಣನ್ನು ಈ ಥರ ನೀರಲ್ಲಿ ಉಪ್ಪು ಹಾಕಿ ಒಂಚೂರು ನೆನೆ ಇಡಬೇಕು. ಹುಳ ಇರುತ್ತೆ, ನೋಡ್ಕೋಬೇಕು ಕ್ಲೀನಾಗಿ. ಇದ್ರದ್ದು ಮೇಲ್ಗಡೆ ಸಿಪ್ಪೆ ತೆಗೆದು ಕ್ಲೀನಾಗಿ ಇದನ್ನು ಒಂದೊಂದನ್ನೇ ಬಿಡಿಸ್ಕೋಬೇಕಾಗುತ್ತೆ. ಸಿಪ್ಪೆ ಹಾಕ್ಲಿಕ್ಕೆ ಹೋಗಬೇಡಿ, ಕಹಿ ಬರುತ್ತೆ, ಒಗರು ಬರುತ್ತೆ. ಕೆಲವರು ಸಿಪ್ಪೆನೂ ಹಾಕ್ಕೊಂಡು ಕಿವುಚ್ಕೊಳ್ತಾರೆ. ನಾವು ಸಿಪ್ಪೆ ಹಾಕೋದಿಲ್ಲ, ಬರೀ ಈ ಥರ ಒಂದು ಒಳಗಡೆದು ಹಣ್ಣು ಮಾತ್ರ ತೊಗೊಳ್ತೀವಿ. ಇದು ಕಾಡಲ್ಲಿ ಬಿಡೋ ಅಂಥದ್ದು ಕಾಡು ಮಾವಿನ ಹಣ್ಣು. ಈ ಥರ ಕಾಡು ಮಾವಿನ ಹಣ್ಣು ಸಿಗಲಿಲ್ಲ ಅಂತಂದರೆ ಮಾರ್ಕೆಟಲ್ಲಿ ಸಿಗುವಂತಹ ಮಾಮೂಲಿ ಮಾವಿನ ಹಣ್ಣುಗಳಲ್ಲೇ ಈ ಥರ ಒಂದು ಗೊಜ್ಜು ಮಾಡ್ಕೊಳ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ, ಏನು ಮಾಡಲಿಕ್ಕಾಗಲ್ಲ. ಈ ಥರ ಹಣ್ಣು ಸಿಗಲಿಲ್ಲ ಅಂದಾಗ, ತಿನ್ನಬೇಕು ಅಂದಾಗ ಯಾವುದ್ರಲ್ಲಾದ್ರು ಒಂದು ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು 15-16 ಮಾವಿನ ಹಣ್ಣಿದೆ. ಇದಕ್ಕೆ ತಕ್ಕಂತೆ ಉಪ್ಪು ಹಾಗೂ ಮನೇಲೇ ಮಾಡಿರೋಂತಹ ಸಾಂಬಾರು ಪೌಡ್ರು 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಖಾರ ಕಮ್ಮಿ ಇರೋದ್ರಿಂದ ನಾನು ಅಚ್ಚ ಖಾರದ ಪುಡಿನೂ ಸಹ 1 ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಿವುಚ್ಕೋಬೇಕು. ಇದ್ರ ರಸ ಬಿಡೋವರೆಗೂ ಕಿವುಚ್ಕೊಳ್ಳಿ. ಮತ್ತು ಈ ಗೊಜ್ಜು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಮಾಡಿಕೊಂಡು ನಂತರ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಕಾಡು ಮಾವಿನ ಹಣ್ಣಿನ ಗೊಜ್ಜಿಂದು ಸಾಂಬಾರು ರೆಡಿಯಾಗುತ್ತೆ. ಇದು ಬಿಸಿ ಅನ್ನಕ್ಕೆ ಮತ್ತು ಮುದ್ದೆಗೂ ಸಹ ಚೆನ್ನಾಗಿರುತ್ತೆ. ಇದರಲ್ಲಿ ನಾವು ಬೇಳೆ ಹಾಕಿ ಸಾಂಬಾರು ಕೂಡ ಮಾಡ್ತೀವಿ ಈ ಮಾವಿನ ಹಣ್ಣಲ್ಲಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಕಡಲೆಕಾಳು ಗಾತ್ರದಷ್ಟು ಹಿಂಗು ತೊಗೊಂಡಿದ್ದೀನಿ, ಕಾಳಿಂಗು. ಅದನ್ನು ಪುಡಿ ಮಾಡ್ಕೋಬೇಕು. ನಂತರ ಸಾಸಿವೆ, ಕರಿಬೇವು ಮತ್ತು ಬೆಳ್ಳುಳ್ಳಿ ಒಂದು 5-6 ಎಸಳು ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತಾಯಿದ್ದೀನಿ 2 ಟೀ ಸ್ಪೂನ್ ಆಗೋಷ್ಟು. ಕಡಲೆಬೇಳೆ ಹಾಕಬೇಡಿ, ಇದು ಉದ್ದಿನಬೇಳೆದ ಪರಿಮಳ ತುಂಬ ಚೆನ್ನಾಗಿ ಈ ಮಾವಿನ ಹಣ್ಣಿಗೆ ಚೆನ್ನಾಗುತ್ತೆ, ಹಾಗಾಗಿ ಉದ್ದಿನಬೇಳೆ ಹಾಕ್ಕೊಳ್ಳಿ. ನಂತರ ಕಿವುಚಿಟ್ಕೊಂಡಿರೋಂತಹ ಮಾವಿನ ಹಣ್ಣಿಂದು ರಸ ಹಾಗೂ ಮಾವಿನ ಹಣ್ಣನ್ನು ಸೇರಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ಕಡಿಮೆ ಊರಿಲಿ ಕುದಿಸ್ಕೊಳ್ಳಿ. ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಕುದ್ರೆ ಸಾಕು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಥರ ಮಾವಿನ ಹಣ್ಣು ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಈ ಥರ ಸಾಂಬಾರು. ಈ ನಮ್ಮ ಮಲೆನಾಡು ಸೈಡವರಿಗೆ ಕಳುಲೆ, ಈ ಥರ ಮಾವಿನ ಹಣ್ಣು ಗೊಜ್ಜು, ಕೆಸ ಇವೆಲ್ಲ ಒಂಥರ ನಮಗೆ ತುಂಬ ಇಷ್ಟ. ತರಕಾರಿಗಳಿಗಿಂತಲೂ ಈ ಟೈಮಲ್ಲಿ ಇವೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದನ್ನು ಹೆಚ್ಚಾಗಿ ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ತೀವಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾವಿನ ಹಣ್ಣು ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ಟೈಮು ಬೇಳೆ ಹಾಕಿ ಸಾಂಬಾರು ಸಹ ಹೇಗೆ ಮಾಡೋದು ಅನ್ನೋದು ತೋರಿಸ್ತಿದ್ದೀನಿ. ಇದು ನಾವು 5-6ನೇ ಸಲ ಈ ಥರ ಗೊಜ್ಜು ಮಾಡ್ಕೊಳ್ತಾ ಇರೋದು. ನಾನು ವೀಡಿಯೋ ಮಾಡಿರಲಿಲ್ಲ ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಅನ್ನಕ್ಕೆ ಬಿಸಿ ಅನ್ನ ಇದ್ದರೆ ಈ ಥರ ಒಂದು ತಗೊಂಡು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಬೆಲ್ಲ ಹಾಕಿಲ್ಲ, ಏನಿಲ್ಲ, ಒಂಥರ ಕಾಯಿ ಹಾಕಿಲ್ಲ, ಏನೂ ಇಲ್ಲ, ಅಷ್ಟು ರುಚಿ ಇರುತ್ತೆ. ಕೆಲವರು ತೆಂಗಿನಕಾಯಿ, ಹಸಿಮೆಣ್ಸಿಕಾಯಿ ಖಾರದಲ್ಲೆಲ್ಲ ಮಾಡ್ತಾರೆ. ಅದಕ್ಕಿಂತನೂ ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡೋರಲ್ಲ ಫ್ರೆಂಡ್ಸ್, ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.